ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂದರೆ, ಈ ಒಂದು ಬ್ಯುಸಿ ಲೈಫಲ್ಲಿ ಗಂಡನ ಕೆಲಸಕ್ಕೆ ಹೋಗ್ತಾನೆ, ಹೆಂಡತಿನ ಕೆಲಸಕ್ಕೆ ಹೋಗ್ತಾಳೆ. ಆದರೆ ಇಬ್ರಿಗೂ ಕೂಡ ಅಡುಗೆ ಮಾಡಿಕೊಂಡು ಊಟ ಮಾಡುವಂಥ ಒಂದು ವ್ಯವಸ್ಥೆ ಇವಾಗಿನ ಒಂದು ಕಾಲದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅವರು ಊಟಗಳನ್ನು ಬುಕ್ ಮಾಡಿಕೊಂಡು ಊಟ ಮಾಡುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಹಾಗಾಗಿ ನಮ್ಮಲ್ಲಿ ಒಂದು ಹೊಸ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಏನು ಅಂತಂದ್ರೆ, ಅಡುಗೆಗಳನ್ನ ಮಾಡಿ ಕ್ಯಾರಿಯರ್ ಮುಖಾಂತರ ಯಾರಿಗೆಲ್ಲ ಬೇಕಾಗುತ್ತೋ, ಯಾರು ಬುಕ್ ಮಾಡ್ತಾರೋ ಅವರಿಗೆ ಆ ಒಂದು ಕ್ಯಾರಿಯರ್ನ ತಲುಪಿಸುವಂಥ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಏನು ಅಂತಂದ್ರೆ, ನಿಮ್ಮ ಮನೆಗಳಲ್ಲಿ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಿರ್ಬೋದು, ಪೂಜೆಗಳಾಗಿರ್ಬೋದು, ಬರ್ತ್ಡೇ ಆಗಿರ್ಬೋದು, ಈ ತರದ ಒಂದು ಕಾರ್ಯಕ್ರಮಗಳಿಗೂ ಕೂಡ 10 ಜನ ಆಗಿರ್ಬೋದು, 20 ಜನ ಆಗಿರ್ಬೋದು, ಅಥವಾ 50, 100ವರೆಗೂ ಕೂಡ ಒಂದು ಅಡುಗೆಗಳನ್ನ ಮಾಡಿಬಿಟ್ಟು ನಿಮಗೆ ಅದನ್ನ ತಲುಪಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ. ನೀವು ನೋಡಿರ್ಬೋದು, ಬೇರೆ ಕಡೆಗೆಲ್ಲ ಕೂಡ ಒಂದು 10 ಜನಕ್ಕೆ 20 ಜನಕ್ಕೆ ನಮಗೆ ಊಟ ಬೇಕು ಅಂತಂದಾಗ ಅವರು ಇಲ್ಲ ಮಿನಿಮಮ್ 50 ಜನಕ್ಕಾದ್ರೂ ನೀವು ಆರ್ಡರ್ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಆ ಥರ ಇಲ್ಲ. ನೀವು 5 ಜನ ಕೇಳಿದ್ರು ಕೊಡ್ತೀವಿ, 10 ಜನ ಕೇಳಿದ್ರು ಕೂಡ ನಾವು ಕೊಡ್ತೀವಿ. ಆ ಕಾರಣದಿಂದ ನಿಮ್ಗೆ ಯಾರಿಗಾದ್ರೂ ಒಂದು ಫುಡ್ಗಳು ಬೇಕು ಅಂತಂದ್ರೆ ನಮಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ನ ಕೊಡ್ಬೋದು. ಹಾಗೆಯೇ ನಮ್ಮಲ್ಲಿ ಮಾಡುವಂಥ ಅಡುಗೆಗಳು ತುಂಬ ಹೈಜೆನಿಕ್ ಆಗಿರುತ್ತೆ. ಹಾಗೆ ಮಡಿಯಿಂದ ಮಾಡ್ತೀವಿ. ದೇವರ ಪ್ರಸಾದಗಳನ್ನು ಕೂಡ ಮಾಡಿಕೊಡ್ತೀವಿ. ಅಂದರೆ ದೇವಸ್ಥಾನಗಳಲ್ಲಿ ಏನಾದರೂ ಪೂಜೆಗಳಿದ್ದಾಗ ನೀವು ಒಂದು 50, 40, 30 ಈ ಥರ ಆರ್ಡರ್ ಕೊಟ್ಟರೆ ಅದಕ್ಕೂ ಕೂಡ ನಾವು ಅಡುಗೆಗಳನ್ನ ಮಾಡಿ ಕೊಡ್ತೀವಿ. ಇನ್ನು ನಮ್ಮಲ್ಲಿ ನೀವು ತರಿಸ್ಕೊಳ್ಳೋಂಥ ಫುಡ್ಡು ಹೇಗಿರುತ್ತೆ ಅಂದರೆ, ಹೊರಗಡೆ ಹೋಟ್ಲಿಂದ ತರಿಸೋಂಥ ರುಚಿಗೂ ನಮ್ಮ ಮನೆಯಲ್ಲಿ ಮಾಡಿ ನಿಮಗೆ ಕೊಡೋಂಥ ರುಚಿಗೂ ವ್ಯತ್ಯಾಸ ಇರುತ್ತೆ. ಇದು ಕಂಪ್ಲೀಟ್ ಮನೆ ಫುಡ್ ಆಗಿರುತ್ತೆ. ಇದರ ಒಂದು ಟೇಸ್ಟು ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಒಂದು ಸಲ ತಿಂದ್ರೆ ಅಂದರೆ ಮತ್ತೆ ಮತ್ತೆ ಅದನ್ನೇ ತರಿಸ್ಕೊಂಡು ತಿನ್ನಬೇಕು ಅನ್ನೋಂಥ ಅನುಭವ ನಿಮಗೆ ಇನ್ನೂ ಹೆಚ್ಚಿನ ವಿವರಗಳು ಬೇಕು ಅಂತಂದ್ರೆ ಮೇಲ್ಗಡೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಸಂಪೂರ್ಣವಾದಂಥ ವಿವರವನ್ನು ನೀವು ತಿಳ್ಕೊಬಹುದು. ನಮಸ್ಕಾರ.